ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ತುಂಬಾ ಜನ ನಾನು 2 ಕೋರ್ಸ್ಗಳನ್ನ ಒಂದೇ ಸಮಯದಲ್ಲಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಉದಾಹರಣೆಗೆ MA BEd ಅನ್ನ, MSc BEd ಅನ್ನ ಅಥವಾ MCom BEd ಅನ್ನ ಅಥವಾ ಯಾವುದೇ 2 ಕೋರ್ಸ್ಗಳನ್ನ ನಾನು ಒಂದೇ ಸಮಯದಲ್ಲಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆ ರೀತಿ ಮಾಡಿದ್ರೆ ಮಾನ್ಯತೆ ಇದೆಯಾ, ಅದು ವ್ಯಾಲಿಡ್ ಇದೆಯಾ? ಸೊ ನಾನೀಗ MAಗೆ ಜಾಯ್ನ್ ಆಗಬೇಕು ಅಂತ ಅನ್ಕೋತಾ ಇದ್ದೀನಿ. ನಂದು BA ಮುಗ್ದಿದೆ. ಒಂದೇ ಸಲಕ್ಕೆ ನಾನು MA ಮತ್ತೆ BEd ಎರಡನ್ನೂ ಕೂಡ ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೆ ಏನ್ ಮಾಡಬೇಕು? ಇನ್ ಕೇಸ್ ನಾನೇನಾದ್ರೂ 2 ಕೋರ್ಸ್ಗಳನ್ನ ಒಟ್ಟಿಗೆ ಜಾಯ್ನ್ ಆದ್ರೆ ಅದಕ್ಕೆ UGCಯ ನಿಯಮಾವಳಿಗಳ ಪ್ರಕಾರ ಅವಕಾಶ ಇದೆಯಾ ಅಥವಾ UGCಯಿಂದ ಅದು ಮಾನ್ಯತೆ ಪಡೆದಿರುತ್ತಾ ಅನ್ನುವಂತ ಒಂದಿಷ್ಟು ಸಂದೇಹಗಳನ್ನ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ 2 ಕೋರ್ಸ್ಗಳನ್ನ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಸಂಬಂಧಪಟ್ಟಂತಹ UGCಯ ನಿಯಮಗಳು ಏನು ಹೇಳ್ತವೆ ಅಥವಾ ಇದು UGCಯಿಂದ ಮಾನ್ಯತೆ ಪಡೆದಿದೆಯೋ ಇಲ್ವೋ, ಯಾವ ರೀತಿ ನೀವು 2 ಕೋರ್ಸ್ಗಳನ್ನ ಮಾಡಬಹುದು ಒಂದೇ ಸಮಯದಲ್ಲಿ ಅನ್ನುವಂತಹ ಒಂದಿಷ್ಟು ವಿವರಗಳನ್ನು ತಿಳಿಯುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಆದ್ಮೇಲೆ ಒಂದು ಸ್ಪಷ್ಟವಾಗಿ ನಿಮಗೆ ಗೊತ್ತಿರಲಿ, UGCಯ ನಿಯಮಾವಳಿಗಳ ಪ್ರಕಾರ ನೀವು 2 ಕೋರ್ಸ್ಗಳನ್ನ ಒಂದೇ ಸಮಯದಲ್ಲಿ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಒಂದೇ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ. 2 ಕೋರ್ಸ್ಗಳನ್ನ ನೀವು ರೆಗ್ಯುಲರ್ ಆಗಿ ಮಾಡೋದಕ್ಕೆ ಅವಕಾಶ ಇಲ್ಲ, ಅದು ಒಂದೇ ಸಮಯದಲ್ಲಿ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಅವಕಾಶ ಇಲ್ಲ. ಉದಾಹರಣೆಗೆ, ನೀವು ಯಾವುದೋ ಒಂದು ABC ಯೂನಿವರ್ಸಿಟಿನಲ್ಲಿ MA ರೆಗ್ಯುಲರ್ ಆಗಿ ಜಾಯ್ನ್ ಆಗಿದ್ದೀರಿ. ಅಟ್ ದ ಸೇಮ್ ಟೈಮ್ XYZ ಅನ್ನುವಂತ ಮತ್ತೊಂದು ಯೂನಿವರ್ಸಿಟಿಯ ವ್ಯಾಪ್ತಿನಲ್ಲಿ ಮತ್ತೆ ನೀವು ರೆಗ್ಯುಲರ್ BEdಗೆ ಜಾಯ್ನ್ ಆಗೋದಕ್ಕೆ ಬರೋದಿಲ್ಲ. ಸೊ UGCಯ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಯಾವುದೇ ಒಂದು ಕೋರ್ಸ್ ಅನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಕೋರ್ಸ್ನ ಸಮಯಕ್ಕೆ ಧಕ್ಕೆ ಆಗದಂತೆ ನೀವು ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಮೋಡ್ ನಲ್ಲಿ ಮತ್ತೊಂದು ಕೋರ್ಸ್ ಅನ್ನ ಮಾಡೋದಕ್ಕೂ ಅವಕಾಶ ಇರುತ್ತೆ. ಉದಾಹರಣೆಗೆ, ನೀವು ಕರ್ನಾಟಕದಲ್ಲಿ ಇದ್ಕೊಂಡು ನೀವೇನಾದ್ರೂ MA ಅನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಮತ್ತೊಂದು ಕೋರ್ಸ್ ನ ಡಿಸ್ಟೆನ್ಸ್ ಮೋಡ್ ನಲ್ಲಿ ಮಾಡಬಹುದು. ಅಥವಾ ನೀವೇನಾದ್ರೂ ಕರ್ನಾಟಕದಲ್ಲಿ ರೆಗ್ಯುಲರ್ ಆಗಿ BEd ಮಾಡ್ತಾ ಇದ್ದೀರಿ ಅಂತಂದ್ರೆ ಅದರ ಜೊತೆಗೆ ನೀವು MA ಅನ್ನ ಓಪನ್ ಯೂನಿವರ್ಸಿಟಿ ನಲ್ಲಿ ಮಾಡಬಹುದು. ಓಪನ್ ಯೂನಿವರ್ಸಿಟಿ ಅಂದ್ರೆ ಯಾವುದು? ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಆಗಿರಬಹುದು ಅಥವಾ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆಗಿರಬಹುದು. ಸೊ ಇಂತಹ ಮುಕ್ತ ವಿಶ್ವವಿದ್ಯಾಲಯಗಳು ಅಥವಾ ಆನ್ಲೈನ್ ಎಜುಕೇಶನ್ ನ ಮೂಲಕ ನಿಮಗೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ದಯವಿಟ್ಟು ನೆನಪಿರಲಿ, ನೀವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಒಂದು ರೆಗ್ಯುಲರ್ ಕೋರ್ಸ್ ಅನ್ನ, ಮತ್ತೆ ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ರೆಗ್ಯುಲರ್ ಕೋರ್ಸ್ ಅನ್ನ ಅಥವಾ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮತ್ತೊಂದು ರೆಗ್ಯುಲರ್ ಕೋರ್ಸ್ ಅನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಆ ತರ ನೀವೇನಾದ್ರೂ ಮಾಡಿದಿರಿ ಅಂತಂದ್ರೆ 2ರ ಪೈಕಿ 1 ಡಿಗ್ರಿ ನಿಮ್ದು ಇನ್ವ್ಯಾಲಿಡ್ ಆಗುತ್ತೆ. ಹಾಗಾಗಿ ಇನ್ ಕೇಸ್ ನಿಮ್ದೇನಾದ್ರೂ ಈಗ MA ಟೈಮು ಮಾರ್ನಿಂಗ್ 10 ರಿಂದ 2 ಗಂಟೆ ಇದ್ದು ನಂತರದ ಸಮಯದಲ್ಲಿ ಸಾಯಂಕಾಲದ ಅವಧಿನಲ್ಲೂ ಮತ್ತಿನ್ಯಾವುದೋ ಅವಧಿನಲ್ಲಿ ರೆಗ್ಯುಲರ್ ಆಗಿದ್ರು ಕೂಡ ಅದನ್ನ ಕನ್ಸಿಡರ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ರೆಗ್ಯುಲರ್ ಕಾಲೇಜಸ್ ಇರೋದು ಮಾರ್ನಿಂಗ್ ಟೈಮ್ ಇರ್ತವೆ. ಸೊ ಸಾಯಂಕಾಲ ಅಥವಾ ಸಂಜೆ ಕಾಲೇಜುಗಳ ಕಾನ್ಸೆಪ್ಟ್ ಈಗ ಇಲ್ವೇ ಇಲ್ಲ. ಸೊ ಹೀಗಿದ್ದಾಗ ನೀವು 2 ಕೋರ್ಸ್ಗಳನ್ನ ಒಂದೇ ಸಮಯದಲ್ಲಿ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಒಂದನ್ನ ರೆಗ್ಯುಲರ್ ಆಗಿ ಮಾಡೋದಕ್ಕೆ, ಇನ್ನೊಂದನ್ನ ಡಿಸ್ಟೆನ್ಸ್ ಮೋಡ್ ಅಥವಾ ಆನ್ಲೈನ್ ಮೋಡ್ ಆಗಿ ನೀವು ಕನ್ವರ್ಟ್ ಮಾಡಿಕೊಂಡು ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ನೀವು BEd ಅನ್ನ ಮಾಡಬೇಕು ಅಂತ ಅನ್ಕೋತಾ ಇದ್ರಿ, MA BEd ಎರಡು ಒಂದೇ ಸಲ ಅಥವಾ MSc BEd ಎರಡು ಒಂದೇ ಸಲ ಅಂದ್ರೆ ಇಲ್ಲಿ BEd ಅನ್ನ ರೆಗ್ಯುಲರ್ ಮಾಡಿಕೊಂಡು MA ಅಥವಾ MS ನ ನೀವು ಡಿಸ್ಟೆನ್ಸ್ ಅಥವಾ ಓಪನ್ ಯೂನಿವರ್ಸಿಟಿ ಅಥವಾ ಆನ್ಲೈನ್ ಮೂಲಕ ಮಾಡೋದಕ್ಕೆ ಒಳ್ಳೆಯದು. ಆ ತರ ನೀವು ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಎರಡನ್ನೂ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಅದು ನಿಮ್ಮ ಭವಿಷ್ಯಕ್ಕೆ ಹೊಡೆತ ಕೊಡುತ್ತೆ, ತೊಂದರೆ ಕೊಡುತ್ತೆ. ಸೊ UGCಯ ನಿಯಮ ಸ್ಪಷ್ಟವಾಗಿ ಹೇಳೋದೇನು ಅಂತಂದ್ರೆ, ಒಂದೇ ಸಮಯದಲ್ಲಿ 2 ಕೋರ್ಸ್ಗಳನ್ನ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಬರೋದಿಲ್ಲ. 2 ಕೋರ್ಸ್ಗಳ ಆ ಟೈಮ್ ಏನಿರುತ್ತೆ ಅದೆರಡೂ ಕೂಡ ಒಂದೇ ಆಗಿರಬಾರ್ದು ಅಂತ ಹೇಳಿ. ಸೊ ಉದಾಹರಣೆಗೆ, ನೀವು MA ರೆಗ್ಯುಲರ್ ಆಗಿ ಮಾಡ್ತಾ ಇದ್ದು ಮತ್ತೆ ನೀವು BEd ಅನ್ನು ಕೂಡ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಬರೋದಿಲ್ಲ. ನೀವು BEd ಅನ್ನ ರೆಗ್ಯುಲರ್ ಮಾಡಿಕೊಂಡು MA ಅಥವಾ MS ಅಥವಾ MCom ಅನ್ನ ಓಪನ್ ಯೂನಿವರ್ಸಿಟಿ ಅಥವಾ ಡಿಸ್ಟೆನ್ಸ್ ನಲ್ಲಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮುಕ್ತವಾದ ಅವಕಾಶ ಇದೆ. ನೀವು ಯಾರನ್ನು ಕೇಳೋದು ಕೂಡ ಬೇಡ. ಸೊ ಹಾಗಾಗಿ ನೀವು KSOU ಅಥವಾ IGNOದ ಮೂಲಕ ಪ್ರವೇಶಾತಿಗಳನ್ನು ಪಡ್ಕೊಂಡು ನೀವು ನಿಮ್ಮ ಪ್ರವೇಶಾತಿಯ ಪ್ರಕಾರ ಅಥವಾ ನಿಯಮಗಳ ಅನ್ವಯ ನಿಮ್ಮ ಕೋರ್ಸ್ಗಳನ್ನ 2 ಕೋರ್ಸ್ಗಳನ್ನ ಎಟ್ ಎ ಟೈಮ್ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಮೇಕ್ ಶೂರ್ ಒಂದು ರೆಗ್ಯುಲರ್ ಇರಬೇಕು, ಮತ್ತೊಂದು ಡಿಸ್ಟೆನ್ಸ್ ಮೋಡ್ ಅಥವಾ ಓಪನ್ ಯೂನಿವರ್ಸಿಟಿ ಅಥವಾ ಆನ್ಲೈನ್ ಮೋಡ್ ನಲ್ಲಿ ಇದ್ರೆ ಮಾತ್ರ ನಿಮ್ಮ ಸರ್ಟಿಫಿಕೇಟ್ ಅಥವಾ ಕೋರ್ಸ್ ಅಥವಾ ಡಿಗ್ರಿ ಅದು ವ್ಯಾಲಿಡ್ ಆಗಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಯಿರಿ ಅಂತ ಹೇಳ್ತಾ, ಸೊ ನೀವೇನಾದ್ರೂ 2 ಕೋರ್ಸ್ಗಳನ್ನ ಒಟ್ಟಿಗೆ ಮಾಡಬೇಕು ಅಂತ ಅನ್ಕೋತಾ ಇದೀರಿ ಅಂತಂದ್ರೆ ನಿಮಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಸೊ ನಿಮಗೇನಾದ್ರೂ ಇದಕ್ಕೆ ಸಂಬಂಧಪಟ್ಟಂತ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚ್ಕೊಳ್ಳಿ. ಹಾಗೆ ಮಾಹಿತಿ ಉಪಯುಕ್ತಕಾರಿಯಾಗಿತ್ತು ಅಂದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ 2 ಕೋರ್ಸ್ಗಳನ್ನ ಒಟ್ಟಿಗೆ ಮಾಡೋದಕ್ಕೆ ಬಯಸ್ತೀರಿ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.